ಫ್ರೆಂಡ್ಸ್ ವಿಜಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಏನಪ್ಪ ತಿಳಿಸ್ಕೊಡ್ತೀನಿ ಅಂದರೆ, ನಾನು ನಿಮ್ಮದೇ ಆದಂಥ ಸ್ವಂತಹ QR ಕೋಡನ್ನು ನೀವೇ ಕ್ರಿಯೇಟ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು, ನಿಮಗೆ ಸೋಷಿಯಲ್ ಮೀಡಿಯಾ ಆ್ಯಪ್ಸ್ ಯಾವುದಾದ್ರೂ ಇರಲಿ, ಅದನ್ನು QR ಕೋಡ್ ಥರ ನೀವು ಮಾಡಬೇಕಾದ್ರೆ ಒಂದು ಆ್ಯಪ್ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಆ ಆ್ಯಪ್ ಕೂಡ ಹೇಳ್ಕೊಡ್ತೀನಿ, ನಾನು ಯಾವ ಥರ ಕ್ರಿಯೇಟ್ ಮಾಡೋದಂತ ತಿಳಿಸ್ಕೊಡ್ತೀನಿ, ಮತ್ತು ಯಾವ್ಯಾವ ವೆಬ್ಸೈಟಿಗೆ ನಿಮ್ಮ ಲಿಂಕ್ ಕೊಡೋನು ಮಾಡೋದು, ನಿಮ್ಮ QR ಕೋಡ್ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ನನ್ನೊಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಸ್ನೇಹಿತರು ಕೂಡ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಸ್ನೇಹಿತರೆ, ನಿಮ್ಮ ಹತ್ರ ಪ್ಲೇಸ್ಟೋರ್ ಇರಬೇಕಾಗುತ್ತೆ. ಇಲ್ಲಿ ನೋಡ್ತಿರೋದು ಪ್ಲೇಸ್ಟೋರ್ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ನಿಮಗೆ QR ಅಂತ ಸರ್ಚ್ ಮಾಡಬೇಕಾಗುತ್ತೆ. QR ಜನರೇಟರ್ ಅಂತ ಸರ್ಚ್ ಮಾಡಿದ್ರೆ ಸಾಕು. ನಿಮಗೆ ಇಲ್ಲಿ ನೋಡ್ತಿರ್ಬೋದು QR ಜನರೇಟರ್ ಅಂತ ಸರ್ಚ್ ಮಾಡಬೇಕಾಗುತ್ತೆ. ನೀವು QR ಜನರೇಟರ್ ಅಂತ ಸರ್ಚ್ ಮಾಡಿದ್ರೆ ಸಾಕು. ಇಲ್ಲಿ ನೋಡ್ತಿರ್ಬೋದು 4th ಲೈನಲ್ಲಿ ಇರುತ್ತೆ. ಇಲ್ಲಿ ನೋಡ್ತಿರೋದು ಫ್ರೆಂಡ್ಸ್ ಹಲವಾರು ಆ್ಯಪ್ಸ್ ಇರುತ್ತೆ. ನೋಡ್ತಿರೋದು ಫ್ರೆಂಡ್ಸ್ ಇಲ್ಲಿ ಹಲವಾರು ಆ್ಯಪ್ಸ್ ಇರುತ್ತೆ. ಅದರಲ್ಲಿ ಬಂದ್ಬಿಟ್ಟು ಇದೇ ತುಂಬ ಸುಲಭವಾಗಿ ಮಾಡೋದಂತ QR ಕೋಡ್ ಅಂತ ಕೂಡ ನೀವು ಹೇಳ್ಬೋದು. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು QR ಕೋಡ್ ಜನರೇಟೆಡ್ ವಾಯ್ಕಾಟ್ ಅಂತ ಇದೆ, ಅಲ್ಲಿ ಅದು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ನೀವು ಇಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡ್ರೆ ನೋಡ್ತಿರ್ಬೋದು, ಇಲ್ಲಿ ನಿಮಗೆ ಓಪನ್ ಅಂತ ತೋರಿಸುತ್ತೆ. ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ಓಪನ್ ಅಂತ ತೋರಿಸುತ್ತೆ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಓಪನ್ ಅಂತ ತೋರಿಸ್ತಾ ಇದೆ. ಇಲ್ಲಿ ಓಪನ್ ಮೇಲೆ ಕ್ಲಿಕ್ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ ಓಪನ್ ಮಾಡಿ ಕ್ಲಿಕ್ ಮಾಡಿದ್ರೆ ಸಾಕು. ನಿಮಗೆ ಈ ಥರ ಯಾವುದೇ ಆಪ್ಷನ್ಸ್ ಕೇಳಲ್ಲ. ಅಲ್ಲಿ ಡೈರೆಕ್ಟಾಗಿ ನೀವು ಯಾವುದೇ ಅಲೌ ಕೊಡೋಕ್ಕೆ ಹೋಗಬೇಡಿ, ಡೈರೆಕ್ಟಾಗಿ ಬರುತ್ತೆ. ಫ್ರೆಂಡ್ಸ್, ಬಂದಮೇಲೆ ಇಲ್ಲಿ ನೋಡ್ತಿರ್ಬೋದು ಹಲವಾರು ಆಪ್ಷನ್ಸ್ ಅಂತ ಇದೆ. ಇಲ್ಲಿ ನೋಡ್ತಿರ್ಬೋದು ಜನರೇಟರ್, QR ಕೋಡ್, ಆಮೇಲೆ ಕಲರ್ಸ್ ಆ್ಯಂಡ್ ಲೋಗೋಸ್ ಆ್ಯಂಡ್ ಟೆಕ್ಸ್ಟ್ ಅಂತಿದೆ. ನೋಡ್ತಿರ್ಬೋದು ನಿಮ್ಗೆ ಇಲ್ಲಿ ಟೆಕ್ಸ್ಟ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ನಿಮ್ಗೆ ನೋಡ್ತಿರ್ಬೋದು, ಫಾರ್ ಎಕ್ಸಾಂಪಲ್ ನಂದು ಯೂಟ್ಯೂಬ್ ಚಾನಲ್ ಇದೆ. ನೋಡ್ತಿರ್ಬೋದು ವಿಜಿ ಕನ್ನಡಿಗ ಅಂತ ಹಾಕ್ತೀನಿ. ನೋಡ್ತಿರೋದು ಫ್ರೆಂಡ್ಸ್, ವಿಜಿ ಕನ್ನಡಿಗ ಅಂತಂದರೆ ನಂದು ಅಫಿಷಿಯಲ್ ಒಂದು ಯೂಟ್ಯೂಬ್ ಚಾನಲ್ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ನಿಮ್ಮದು ಯೂಟ್ಯೂಬ್ ಚಾನಲ್ ಅಥವಾ ಬೇರೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್ ಯಾವುದೇ ಆಗಲಿ, ಅಥವಾ ನಿಮ್ಮದು ಸ್ವಂತ ಆದಂಥ ಯಾವುದೋ ಕಂಪ್ನಿ ಅಥವಾ ಏನೇನು ಮಾಡ್ತಾಯಿದ್ರೆ ನೀವು ಈಸಿಯಾಗಿ ನಿಮ್ಮದು QR ಕೋಡನ್ನು ಕ್ರಿಯೇಟ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಯಾವ ಥರ ಅಂತ ಇಲ್ಲಿ ತೋರಿಸ್ಕೊಡ್ತೀನಿ, ಬನ್ನಿ ಫ್ರೆಂಡ್ಸ್. ಇಲ್ಲಿ ನೋಡ್ತಿರ್ಬೋದು QR ಕೋಡ್ ಅಂತ ಲಾಸ್ಟಲ್ಲಿ ಕಾಣಿಸ್ತಾ ಇದೆ, ಫಸ್ಟ್ ಒಂದು ನೋಡ್ತಿರ್ಬೋದು QR ಕೋಡ್ ಲೋಗೋ ಇದೆ. ನೋಡ್ತಿರ್ಬೋದು ಫ್ರೆಂಡ್ಸ್, ನಿಮ್ಮದು QR ಕೋಡ್ ಆಲ್ರೆಡಿ ಕ್ರಿಯೇಟ್ ಆಗಿತ್ತು ಅಂತ ನೀವು ಹೇಳ್ಬೋದು. ಫ್ರೆಂಡ್ಸ್, ಇಷ್ಟು ಈಸಿ ಇರುತ್ತೆ. ನೋಡ್ತಿರ್ಬೋದು ನಿಮಗೆ QR ಕೋಡ್ ಇದಾಗಿದೆ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ನಿಮಗೆ ಯಾವ ಥರ ಡಿಸೈನಲ್ಲಿ ಬೇಕು. ಇಲ್ಲಿ ನೋಡ್ತಿರ್ಬೋದು ಲೋಗೋ ಕೂಡ ಇದೆ, ಯಾವ ಲೋಗಲ್ಲಿ ಬೇಕಂತ ನೀವು ನೋಡ್ಕೋಬೋದು. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ಕಾಫಿ ಅಥವಾ ಬೈಕ್ ಇದೆ, ಕಾರ್, ಜೀಪ್, ಬಲ್ಪ್. ಇಲ್ಲಿ ನೋಡ್ತಿರೋ ಸ್ಲೈಡ್ ಮಾಡಿದ್ರೆ ಸಾಕು, ನಿಮಗೆ ಎಲ್ಲನೂ ಲೋಗೋ ಕಾಣಿಸುತ್ತೆ. ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಯಾವ ಥರ ಸೇವ್ ಮಾಡೋದು ತಿಳಿಸ್ಕೊಡ್ತೀನಿ ನಾನು. ಇಲ್ಲಿ ನೋಡ್ತಿರೋದು ಫ್ರೆಂಡ್ಸ್, ಕೆಳಗೆ ಸ್ಕ್ರೋಲ್ ಮಾಡಿದ್ರೆ ಸಾಕು, ಇದೇ ಬೆಸ್ಟ್ ಆದ ಎಲ್ಲ ಕಡೆ ಟ್ರೆಂಡಿಂಗ್ ಇರೋದು ಇದೇ ಥರನೇ ನಾರ್ಮಲ್ ಆಗಿ. ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್, ಫೋನ್ಪೇ, ಗೂಗಲ್ ಪೇ ಯಾವ ಥರ ಇರುತ್ತೆ QR ಕೋಡ್ ಸೇಮ್ ಅದೇ ಥರ ಇದೆ. ನೋಡ್ತಿರ್ಬೋದು ಇದು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ್ರೆ ಸಾಕು, ಇಲ್ಲಿ ಲೋಗೋ ಅಂತ ಇದೆ. ನೋಡ್ತಿರ್ಬೋದು ನಿಮ್ಗೆ ಕಲರ್ಸ್ ಅಂತ, ಇಲ್ಲಿ ಕಲರ್ಸಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೀವು ಕಲರ್ಸಲ್ಲಿ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಯಾವ ಕಲರ್ ಬೇಕಾಗುತ್ತೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ಹಲವಾರು ಕಲರ್ಸ್ ಇದೆ. ಇಲ್ಲಿ ನೋಡ್ತಿರ್ಬೋದು ಹಲವಾರು ಕಲರ್ಸ್ ಇದೆ, ಅದು ಡೌನ್ಲೋಡ್ ಮಾಡ್ಕೊಳ್ಬೋದು ನೀವು. ನಾನು ಬ್ಲ್ಯಾಕ್ ಇದೆ, ಬ್ಲ್ಯಾಕೇ ಇಷ್ಟ ಇದೆ ನನಗೆ. ಫ್ರೆಂಡ್ಸ್, ಇಲ್ಲಿ ಬ್ಲ್ಯಾಕ್ ಇದೆ, ಬ್ಲ್ಯಾಕನ್ನು ಇನ್ಸ್ಟಾಲ್ ಮಾಡ್ಕೊಳ್ತೀನಿ ನಾನು. ಅದ್ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಲೋಗೋ ಅಂತ ಕಾಣಿಸ್ತಿದೆ, ನೋಡ್ತಿರೋ ಎಮೋಜಿಸ್ ಅಂತಿದೆ, ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಎಮೋಜಿಸ್ ಹತ್ರ ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಯಾವ್ಯಾವ ಸೋಷಿಯಲ್ ಮೀಡಿಯಾ ಆ್ಯಪ್ಸ್ ಇದೆ ಅದನ್ನು ಡೈರೆಕ್ಟಾಗಿ ಇಲ್ಲಿ ತೋರಿಸುತ್ತೆ. ಇಲ್ಲಿ ನೋಡ್ತಿರೋ ನಿಮ್ಮದೇ ಅಫಿಷಿಯಲ್ ಆಗಿ ಯೂಟ್ಯೂಬ್ ಚಾನಲ್ ಆಗಲಿ ಅಥವಾ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್, ಬೇರೆ ಯಾವುದಾದ್ರೂ ಸೋಷಿಯಲ್ ಮೀಡಿಯಾ ಆ್ಯಪ್ಸ್ ಇದ್ದರೂ ಕೂಡ ನೀವು ಈಸಿಯಾಗಿ ಇದು ಮಾಡ್ಕೋಬೋದು. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ನಂದು ಯೂಟ್ಯೂಬ್ ಚಾನಲ್ ಇರೋಕ್ಕೋಸ್ಕರ ಯೂಟ್ಯೂಬ್ ಲೋಗೋ ಕ್ರಿಯೇಟ್ ಮಾಡ್ಕೊತೀನಿ ನಾನು. ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಕ್ರಿಯೇಟ್ ಮೇಲೆ ಹೋಗ್ಬೇಕಾಗುತ್ತೆ. ಇಲ್ಲಿ ನೋಡ್ತಿರ್ಬೋದು ನಿಮಗೆ ಟೆಕ್ಸ್ಟ್, URL, ಇಮೇಲ್, ಫೋನ್, SMS, ಕಂಟೆಂಟ್ ಅಥವಾ ಲೊಕೇಶನ್, ವೈಫೈ ಅಂತಿದೆ. ಅದನ್ನು ನೀವು ಆ್ಯಡ್ ಮಾಡಿದ್ರೆ ಅಲ್ಲಿ ಮಾಡ್ಬೋದು, ಇಲ್ಲಾಂದರೆ ಕ್ಯಾನ್ಸಲ್ ಅಂತ ಕೊಡಿ. ಇಷ್ಟ ಆದಮೇಲೆ ನೋಡ್ತಿರ್ಬೋದು QR ಕೋಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ಕ್ಲಿಕ್ ಮಾಡಿದ್ರೆ ಸಾಕು, ಇಲ್ಲಿ ನೋಡ್ತಿರ್ಬೋದು ಪ್ಲಸ್ ಅಂತ ಐಕಾನ್ ಕಾಣಿಸ್ತಾ ಇದೆ. ಇಲ್ಲಿ ನೋಡ್ತಿರ್ಬೋದು ಫೋಟೋಸ್ ಪ್ಲಸ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್, ಅಲೋ ಅಂತ ಕೊಡಿ. ಫ್ರೆಂಡ್ಸ್, ನೋಡ್ತಿರ್ಬೋದು ನಿಮಗೆ ಈ ಥರ ಆಪ್ಷನ್ಸ್ ಕಾಣುತ್ತೆ. ಫ್ರೆಂಡ್ಸ್, QR ಕೋಡ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಿಮ್ಗೆ ಇಲ್ಲಿ ನೋಡ್ತಿರ್ಬೋದು ಒಂದು ಫ್ಯೂಸ್ದು ಒಂದು ಐಕಾನ್ ಕಾಣಿಸುತ್ತೆ. ಇಲ್ಲಿ ನೋಡ್ತಿರೋದು ಟೆಕ್ಸ್ಟ್ ಸೈಡಲ್ಲಿ
ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ್ರೆ ಸಾಕು ನಿಮ್ಗೆ ನೋಡ್ತಿರೋದು ಫ್ರೆಂಡ್ಸ್ ಈ ಥರ ಆಪ್ಷನ್ಸ್ ಇದೆ. ಇದರಲ್ಲಿ ನೋಡೋದಾದರೆ ಇಲ್ಲಿ ನೋಡ್ತಿರ್ಬೋದು ನಿಮ್ಮ QR ಕೋಡ್ ಯಾವ ಸ್ಟೈಲಲ್ಲಿ ಬೇಕು ಕೊಡೋ ಆಪ್ಷನ್ಸ್ ಇದೆ ಫ್ರೆಂಡ್ಸ್. ಇಲ್ಲಿ ನೋಡ್ತಿರ್ಬೋದು ಎಲ್ಲನೂ ಸ್ಟೈಲಲ್ಲಿ ಇದೆ. ಇಲ್ಲಿ ನೋಡ್ತಿರ್ಬೋದು ನಿಮಗೆ ಎಲ್ಲನೂ ಸ್ಟೈಲ್ಸ್ ಸಿಗುತ್ತೆ. ಇಲ್ಲಿ ಯಾವ ಸ್ಟೈಲ್ ನಿಮಗೆ ಇಷ್ಟ ಆಗುತ್ತೋ ಅದು ಕೂಡ ಕ್ಲಿಕ್ ಮಾಡ್ಕೋಬೋದು. ನೋಡ್ತಿರೋದು ಫ್ರೆಂಡ್ಸ್ ಇದೇ ಥರ ಆಪ್ಷನ್ಸ್ ಎಲ್ರಿಗೂ ಬರುತ್ತೆ. ನೀವು ಈಸಿಯಾಗಿ ಇದೇ ಥರ ಮಾಡ್ಕೋಬೋದು. ಇಲ್ಲಿ ನೋಡ್ತಿರೋ ಫ್ರೆಂಡ್ಸ್ ಇದೇ ನನಗೆ ಇಷ್ಟ ಆಗಿದೆ. ನೋಡ್ತಿರೋ ಫ್ರೆಂಡ್ಸ್ ಇಲ್ಲಿ ಶೇರ್ ಅಂತ ಆಪ್ಷನ್ಸ್ ಇದೆ. ಶೇರ್ ಕೂಡ ಮಾಡ್ಕೋಬೋದು. ಇಲ್ಲಿ ನೋಡ್ತಿರ್ಬೋದು ಶೇರ್ ಅಂತ ಆಪ್ಷನ್ಸ್ ಇದೆ. ಶೇರ್ ಕೂಡ ಮಾಡ್ಕೋಬೋದು. ನಿಮಗೆ ಡೈರೆಕ್ಟಾಗಿ ನೀವು ಶೇರ್ ಕೂಡ ಮಾಡ್ಬೋದು. ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಅಥವಾ ವಾಟ್ಸಪ್ಪಲ್ಲಿ ಕೂಡ ಮಾಡ್ಕೋಬೋದು. ಫ್ರೆಂಡ್ಸ್ ನಾನು ಇದನ್ನು ಸೇವ್ ಮಾಡ್ಕೊತೀನಿ ಫ್ರೆಂಡ್ಸ್. ಇಲ್ಲಿ ಆಪ್ಷನ್ಸ್ ಬಂದುಬಿಟ್ಟು ಫೈಲ್ದು ಆಪ್ಷನ್ಸ್ ಬರುತ್ತೆ. PNG ಫೈಲಲ್ಲಿ ಬೇಕಾ ನಿಮಗೆ, JPG ಫೈಲಲ್ಲಿ ಬೇಕಾ, ಇಲ್ಲಾಂದರೆ FP ಫೈಲಲ್ಲಿ ಬೇಕಂತ ಕಾಣಿಸ್ತಿದೆ. ಆಮೇಲೆ ಅದನ್ನು ಕ್ಲಿಕ್ ಮಾಡಿದ್ಮೇಲೆ ನನಗೆ PNGಯಲ್ಲಿ ಬೇಕಾಗುತ್ತೆ. ಆಮೇಲೆ ಸ್ಟೋರೇಜಲ್ಲಿ ಬಂದರೆ ಇಲ್ಲಿ ನೋಡ್ತಿರ್ಬೋದು ಸೇವ್ ಟು ಗ್ಯಾಲರಿ ಅಂತಿದೆ. ಸೇವ್ ಟು ಗ್ಯಾಲರಿ ಮಾಡ್ಕೋಬೇಕಾಗುತ್ತೆ. ನೋಡ್ತಿರ್ಬೋದು ಫ್ರೆಂಡ್ಸ್ ಸೇವ್ ಟು ಗ್ಯಾಲರಿಯಲ್ಲಿ ಸೇವ್ ಮಾಡ್ತೀನಿ ನಾನು ಫ್ರೆಂಡ್ಸ್. ಸೇವ್ ಆಗಿದೆ. ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್ ನಾನು ಬ್ಯಾಕ್ ಹೋಗ್ಬಿಟ್ಟು ನನಗೆ ಸೇವ್ ಆಗಿದೆ ಇಲ್ಲ ಅಂತ ಚೆಕ್ ಮಾಡ್ತೀನಿ ನಾನು. ನೋಡ್ತಿರೋದು ಫ್ರೆಂಡ್ಸ್ ಸೇವ್ ಆಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ತಿರ್ಬೋದು ನಿಮಗೆ ಇದೇ ಥರ ಸೇವ್ ಆಗಿರುತ್ತೆ. ನೀವು ಇದನ್ನು ನೀವು ಡೈರೆಕ್ಟಾಗಿ ಇಲ್ಲಿ ಶೇರ್ ಅಂತ ಇರುತ್ತೆ. ಡೈರೆಕ್ಟಾಗಿ ನೀವು ವಾಟ್ಸಪ್ ಅಥವಾ ಫೇಸ್ಬುಕ್ಕಲ್ಲಿ ಶೇರ್ ಮಾಡ್ಬೋದು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅಂತ